ನಮಸ್ತೆ ವೀಕ್ಷಕರೇ, ನಾನು ಪ್ರೇಮ್ ಶೇಖರ್. ದೇಶ್ ಪರದೇಶಿನ ಮತ್ತೊಂದು ಪ್ರಕರಣಕ್ಕೆ ನಿಮಗೆ ಸ್ವಾಗತ. ಸ್ವಲ್ಪ ಬದಲಾವಣೆ ಇದೆ ನನ್ನ ಯೋಜನೆಯಲ್ಲಿ. ಕಳೆದ ವಾರ ನಾನು ನಿಮಗೆ ಹೇಳಿದ್ದೆ ಒಬಾಮಾ ಬಗ್ಗೆ ಮಾತಾಡ್ತೀನಿ ಅಂತ. ಆದರೆ ಈಗ ಅನಿಸುತ್ತೆ ಅದಕ್ಕಿಂತ ಮುಖ್ಯವಾದಂತ ಮತ್ತೊಂದು ವಿಷಯ ಇದೆ. ಈಗ ಅದರ ಬಗ್ಗೆ ನಾವು ಮಾತಾಡುವ ಅಂತ. ಒಬಾಮಾ CNN ಕೊಟ್ಟ ಇಂಟರ್ವ್ಯೂ, ಅದು ಆ ಡೇಟ್ ನೋಡಿ, ಜೂನ್ 22, ನಮ್ಮ ಮೋದಿಯವರ ಅಮೆರಿಕಾದಲ್ಲಿದ್ದಾಗ CNN ಕ್ರಿಶ್ಚಿಯನ್ ಅಮಾನ್ಪುರ್ಗೆ ತರಾತುರಿಯಲ್ಲಿ ಇಂಟರ್ವ್ಯೂ ಕೊಟ್ಟು, ಅದು ಅಥೆನ್ಸ್ ಅಲ್ಲಿ ಭಾರತದಲ್ಲಿ ಮುಸ್ಲಿಮರ ವಿರುದ್ಧ ಅನ್ಯಾಯ ಆಗ್ತಾ ಇದೆ, ಅದನ್ನೆಲ್ಲ ತಡಿಬೇಕು, ಇಲ್ಲ ಅಂತ ಹೇಳಿದ್ರೆ ಈ ದೇಶ ಅಂದರೆ ಭಾರತ ಮತ್ತೊಮ್ಮೆ ಛಿದ್ರ ಆಗ್ತದೆ ಅನ್ನೋ ಒಂದು ಸಲಹೆಯನ್ನ ಒಬಾಮಾ ಕೊಡೋದಕ್ಕೆ ಹೋದದ್ದು. ಅದು ಒಂದು ದೊಡ್ಡ ಕಾನ್ಸ್ಪಿರಸಿಯ ಭಾಗ. ಹೀಗಾಗಿ ಅದನ್ನ ಒಂದು ಸಣ್ಣ ಎಪಿಸೋಡ್ನಲ್ಲಿ ಬಹುಶಃ ನಾವು ಹೇಳೋದಕ್ಕಾಗೋದಿಲ್ಲ. ಹೀಗೆ ನಾನು ಅದರ ಬಗ್ಗೆ ಮತ್ತೊಮ್ಮೆ ನಾನು ಮಾತಾಡ್ತೇನೆ. ಅದರ ಒಂದು ಮಾತಂತೂ ನಿಜ. ಆ ಮಾತನ್ನು ಹೇಳೋದಕ್ಕೆ ಮೋದಿಯವರು ವಾಷಿಂಗ್ಟನ್ನಲ್ಲಿದ್ದಾಗ ಈ ದೇಶದ ವಿರುದ್ಧ, ಮೋದಿ ಸರ್ಕಾರದ ವಿರುದ್ಧ ಮಾತಾಡೋದಕ್ಕೆ ಒಬಾಮಾ $4 ಮಿಲಿಯನ್ ಪಡ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಇದೆ. ಹೀಗಾಗಿ ಹಾಗೆ ಹಣಕ್ಕಾಗಿ ಮಾರಿಕೊಂಡಂಥ ಆ ವ್ಯಕ್ತಿಯ ಮಾತುಗಳನ್ನು ನಾವು ಅಷ್ಟೊಂದು ಗಂಭೀರವಾಗಿ ತಗೋಬೇಕಾಗಿಲ್ಲ, ನಿಜ. ಆದರೂ ಆ ವ್ಯಕ್ತಿ ಈಗ ಒಂದು ದೊಡ್ಡ ಇಂಟರ್ನ್ಯಾಷನಲ್ ಕಾನ್ಸ್ಪಿರಸಿಯ ಭಾಗ ಆಗಿರೋದ್ರಿಂದ ಅದರ ಬಗ್ಗೆ ವಿವರವಾಗಿ ಮಾತಾಡಬೇಕು. ನಾನು ಮತ್ತೊಮ್ಮೆ ಮಾತಾಡ್ತೀನಿ. ನಾವೀಗ ಮಾತಾಡಬೇಕಾದಂಥ ಒಂದು ಖುಷಿಯ ವಿಷಯ ಇದೆ, ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ನಾನು ಅದನ್ನು. ಅದೇನು ಅಂತ ಹೇಳಿದ್ರೆ, ಅದೇನು ಅಂತ ಹೇಳೋದಕ್ಕೂ ಮೊದಲು ಸ್ವಲ್ಪ ಬ್ಯಾಕ್ಗ್ರೌಂಡ್ ಕೊಟ್ಬಿಡ್ತೀನಿ. ನಿಮಗೆಲ್ಲ ಗೊತ್ತು, ನಾವು ಪಂಚವಾರ್ಷಿಕ ಯೋಜನೆಗಳನ್ನು ಹಾಕ್ಕೊಂಡು ಈ ದೇಶದ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಹೊರಟಿದ್ವಿ ಅಂತ. ನಮ್ಮ ಚಾಚಾ ನೆಹರು ಇದನ್ನು ರೂಪಿಸಿದ್ದು ಯಾವ ಆಧಾರದ ಮೇಲೆ? ಸೋವಿಯತ್ ಮಾಡೆಲ್ ಆಫ್ ಇಕನಾಮಿಕ್ ಡೆವಲಪ್ಮೆಂಟ್ ಆಧಾರದ ಮೇಲೆ. ಅಂದರೆ ಸೋವಿಯತ್ ಯೂನಿಯನ್ನಲ್ಲಿ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇತ್ತಲ್ಲ, ಅದು ಈ ರೀತಿ ದಶವಾರ್ಷಿಕ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕ್ಕೊಂಡು ಆ ಪ್ರಕಾರ ಮುಂದುವರಿಯುತ್ತಾ ಇತ್ತು. ಅದು ನಮ್ಮ ದೇಶಕ್ಕೂ ಸಹ ಅನುಕೂಲ ಆಗುತ್ತೆ. ನಾವು ಆ ಮಾದರಿಯಲ್ಲೇ ಯೋಜನೆಗಳನ್ನ ರೂಪಿಸ್ಕೊಂಡು ನಮ್ಮ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂದ್ಕೊಂಡು ನಮ್ಮ ನೆಹರು ಅದನ್ನು ನಮ್ಮಲ್ಲಿ ಅನುಕರಿಸಿ ಪಂಚವಾರ್ಷಿಕ ಯೋಜನೆಗಳನ್ನು ಆರಂಭಿಸಿದ್ರು. 52ನೇ ಇಸ್ವಿನಲ್ಲಿ ನಿಮಗೆ ಗೊತ್ತಿದೆ, ಮೊದಲನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಗೆ ಪ್ರಾಧಾನ್ಯತೆ ನೀಡಲಾಯಿತು, ದೊಡ್ಡ ದೊಡ್ಡ ಅಣೆಕಟ್ಟುಗಳನ್ನು ಕಟ್ಟಿದ್ರು. ಎರಡನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೈಗಾರಿಕೆಗಳಿಗೆ, ದೊಡ್ಡ ದೊಡ್ಡ ಕೈಗಾರಿಕೆ ಸ್ಥಾಪಿಸೋದಕ್ಕೆ, ಮೂರನೆಯದರಲ್ಲಿ ಜನಸಂಖ್ಯಾ ನಿಯಂತ್ರಣಕ್ಕೆ ಪ್ರಾಧಾನ್ಯತೆ ಕೊಡಲಾಯಿತು. ಯಾಕಂದರೆ ಕೃಷಿಯಿಂದ ಕೈಗಾರಿಕೆಯಿಂದ ಸಾಧಿಸಿದ ಪ್ರಗತಿನೆಲ್ಲ ಹೆಚ್ಚುತ್ತಾ ಇದ್ದ ಈ ಜನಸಂಖ್ಯೆ ತಿಂದು ಬಿಡ್ತಾ ಇತ್ತು. ಹೀಗೆ ಜನಸಂಖ್ಯೆನ ಕಡಿಮೆ ಮಾಡದೆ ಅಥವಾ ನಿಯಂತ್ರಣದಲ್ಲಿಡದೆ ನಾವು ಪ್ರಗತಿ ಸಾಧಿಸಿದ್ರೆ ಅದೇನು ಅಷ್ಟು ದೊಡ್ಡದಾಗೋದಿಲ್ಲ, ದೊಡ್ಡ ಸಾಧನೆ ಅಲ್ಲ, ಏನೂ ಪ್ರಯೋಜನ ಇಲ್ಲ, ಹೊಳೆಯಲ್ಲಿ ಹುಣಸೆಹಣ್ಣು ತೇಯ್ದ ಹಾಗಾಗ್ಬಿಡ್ತದೆ ಅಂತ ಯೋಚನೆ ಮಾಡಿ ಮೂರನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಜನಸಂಖ್ಯೆ ನಿಯಂತ್ರಣಕ್ಕೆ. ಆಮೇಲೆ ನಾಲ್ಕನೇದು ಸ್ವಲ್ಪ 3 ವರ್ಷಗಳ ತಡವಾಗಿ ಪ್ರಾರಂಭ ಆಯಿತು. ಯಾಕಂದರೆ ಚೈನಾ ಮತ್ತು ಪಾಕಿಸ್ತಾನಗಳ ಜೊತೆ ನಡೆದ ಯುದ್ಧದಿಂದಾಗಿ ನಮ್ಮಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಅಗತ್ಯ ಇದ್ದಷ್ಟು ಹಣ ಇರಲಿಲ್ಲ. ಸೊ 4ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಕೃಷಿಯಲ್ಲಿ ಅಭಿವೃದ್ಧಿ ಸಾಧಿಸಿ ಗ್ರೀನ್ ರೆವಲ್ಯೂಷನ್, ವೈಟ್ ರೆವಲ್ಯೂಷನ್ ಅದನ್ನೆಲ್ಲ ಮಾಡಿದ್ವಿ ನಾವು, ನಿಮಗೆ ಗೊತ್ತಿದೆ. ಓಕೆ, ಇದೆಲ್ಲ ನಾವು ದೊಡ್ಡದಾಗಿ ಹೇಳ್ಕೊತೀವಿ. ನಾವು ಕೃಷಿಯಲ್ಲಿ ಕೈಗಾರಿಕೆಯಲ್ಲಿ ಆ ಎಲ್ಲ ಸಾಧನೆ ಮಾಡಿದ್ವಿ ಅಂದ್ಕೊಂಡು ಒಂದು ಲೆಕ್ಕ ನೋಡಿದ್ರೆ ಅದು ಯಾವುದೋ ಅಂತ ದೊಡ್ಡ ಸಾಧನೆಗಳೇ ಅಲ್ಲ. ಯಾಕಂದ್ರೆ ಆ ಅವಧಿಯಲ್ಲಿ ನಮ್ಮ ದೇಶದ ಆರ್ಥಿಕ ಪ್ರಗತಿ ಎಂದು ಅಂದರೆ ವಾರ್ಷಿಕ ಅಭಿವೃದ್ಧಿ ದರ ಯಾವತ್ತೂ 3.5 ದಾಟಲಿಲ್ಲ. 3.5 ದಾಟಲಿಲ್ಲ. ಯಾವಾಗಲೂ 2.5 2.5. ಈವನ್ ಪಾಕಿಸ್ತಾನದ್ದು ಸಹ 60ರ ದಶಕದಲ್ಲಿ 5.2 ಇತ್ತು. ಅಂದರೆ ನಮಗಿಂತ ವೇಗವಾಗಿ ಪಾಕಿಸ್ತಾನ ಮುಂದುವರಿತಾ ಇತ್ತು. ಯಾವುದೇ ಯೋಜನೆ, ಪಂಚವಾರ್ಷಿಕ ಯೋಜನೆ ಎಂಥದ್ದು ಇಲ್ಲ. ಆದರೂ ನಾವು ಯೋಜನೆಗಳನ್ನ ಹಾಕ್ಕೊಂಡು ನಾವು ಅಭಿವೃದ್ಧಿ ಸಾಧಿಸೋದಕ್ಕೆ ಹೋದ್ರೂ ನಮ್ಮ ಅಭಿವೃದ್ಧಿ, ವಾರ್ಷಿಕ ಅಭಿವೃದ್ಧಿ ದರ ಯಾವತ್ತು 2.5 3.5 ವಿನಃ ಮೇಲಕ್ಕೆ ಹೋಗಲೇ ಇಲ್ಲ. ಅದನ್ನು ಕೆಲವು ಲೆಫ್ಟಿಸ್ಟ್ ಇಕಾನಮಿಸ್ಟ್ಸ್ ಅದನ್ನು ಹಿಂದೂ ರೇಟ್ ಆಫ್ ಗ್ರೋತ್ ಅಂತ ಕರೆದರು. ಅಂದರೆ ಹಿಂದೂ ಅಭಿವೃದ್ಧಿ ದರ ಅಂತ. ಅಂದರೆ ಹಿಂದೂ ಅಭಿವೃದ್ಧಿ ದರ ಯಾವಾಗಲೂ ಕೆಳಮಟ್ಟದಲ್ಲೇ ಇರುತ್ತದೆ. ಅಂದರೆ ಹಿಂದೂ ಮೆಂಟ್ಯಾಲಿಟಿ ಅಭಿವೃದ್ಧಿಗೆ ಪೂರಕ ಅಲ್ಲ ಅಂತ ಹೇಳಿ ಅದನ್ನು ದೊಡ್ಡದಾಗಿ ಹಿಂದೂ ಮನೋಭಾವವನ್ನು ಲೇವಡಿ ಮಾಡೋದಕ್ಕೆ ಹೋದರು. ಇದನ್ನು ಶುರು ಮಾಡಿದ್ದು ಪ್ರೊಫೆಸರ್ ರಾಜಕೃಷ್ಣ. ವಿಚಿತ್ರ ಅಂತ ಹೇಳಿದ್ರೆ ಅದೇ ಸಮಯದಲ್ಲಿ ಒಬ್ಬರು ಬೆಲ್ಜಿಯನ್ ಇಕಾನಮಿಸ್ಟ್ ಪಾಲ್ ಬೈರೋಕ್ ಅಂತ ಅವರು ಒಂದು ಸಂಶೋಧನೆ ಮಾಡಿ ಹೇಳಿದ್ರು, ಭಾರತದಲ್ಲಿ ಅಭಿವೃದ್ಧಿ ದರ ಕಡಿಮೆ ಯಾಕಿದೆ ಅಂತ ಹೇಳಿದ್ರೆ ಹಿಂದೂ ರೇಟ್ ಆಫ್ ಗ್ರೋತ್ ಅಥವಾ ಹಿಂದೂ ಮೆಂಟಾಲಿಟಿಯಿಂದಲ್ಲ,
ಬದಲಾಗಿ ಆಗಿನ ಸೋಷಿಯಲಿಸ್ಟ್ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರ ಅನುಸರಿಸಿದ ಕೆಟ್ಟ ಆರ್ಥಿಕ ನೀತಿಗಳು ಅಂತ. ಅಂದರೆ ಯಾವುದೇ ಒಂದು ಕೈಗಾರಿಕೆಯನ್ನು ಅಥವಾ ಒಂದು ಏನನ್ನಾದರೂ ಒಂದು ಅಭಿವೃದ್ಧಿ ಯೋಜನೆಯನ್ನು ಖಾಸಗಿ ಸಂಸ್ಥೆಗಳು ವ್ಯಕ್ತಿಗಳು ಸ್ಥಾಪಿಸಬೇಕು ಅಂತ ಹೇಳಿದ್ರೆ 57 ಲೈಸೆನ್ಸ್ಗಳು ಪರ್ಮಿಟ್ಗಳು ಬೇಕಾಗಿದ್ವಂತೆ. ಅಷ್ಟನ್ನು ತಗೊಳ್ಳೋದಕ್ಕೆ ಅಷ್ಟೊಂದು ಗವರ್ನಮೆಂಟ್ ಡಿಪಾರ್ಟ್ಮೆಂಟ್ಗಳ ಮುಂದೆ ಹೋಗಿ ನಿಲ್ಲೋದಕ್ಕೆ ಯಾರಿಗೆ ಸಾಧ್ಯ ಆಗ್ತದೆ? ಹೀಗೆ ಏನಾಗಿದೆ, ಖಾಸಗಿ ಬಂಡವಾಳ ಹೂಡಿಕೆ ಈ ದೇಶದಲ್ಲಿ ಆಗಲಿಲ್ಲ. ಮತ್ತು ಸರ್ಕಾರದ ಕೈಗಾರಿಕೆಗಳು ಬಿಳಿ ಆನೆಗಳಾದವು. ಅಲ್ಲಿ ಕೆಲಸ ಮಾಡೋರು ಮಾಡಿದ್ರಾಯ್ತು, ಮಾಡದೇ ಇದ್ರೂ ಆಯಿತು, ನಮಗೆ ಸಂಬಳ ಬರುತ್ತದೆ ಅಂದ್ಕೊಂಡು ನಿರಾಳವಾಗಿರ್ತಾ ಇದ್ರು. ಈ ಕಾರಣದಿಂದ ಈ ದೇಶದ ವಾರ್ಷಿಕ ಅಭಿವೃದ್ಧಿ ದರ 2.5 3.5 ಒಳಗಿತ್ತೆ ವಿನಃ ಅದನ್ನು ಮೀರಿ ಹೋಗಲಿಲ್ಲ. ವಾಸ್ತವವಾಗಿ ಹಿಂದೂ ಮೆಂಟಾಲಿಟಿ ಅಭಿವೃದ್ಧಿಗೆ ಅತ್ಯಂತ ಪೂರಕ ಅಂತ ಹೇಳಿದ್ರು. ಇದನ್ನೇ ಕೆಲವು ವರ್ಷಗಳ ನಂತರ 1999ನಲ್ಲಿ ಒಬ್ಬರು ಬ್ರಿಟಿಷ್ ಇಕಾನಮಿಕ್ ಹಿಸ್ಟೋರಿಯನ್ ಆಂಗಸ್ ಮ್ಯಾಡಿಸನ್ ಅವರು ಒಂದು ದೊಡ್ಡ ಸಂಶೋಧಕರ ತಂಡವನ್ನೇ ಕಟ್ಟಿಕೊಂಡು ಸಂಶೋಧನೆ ಮಾಡಿ ಹೇಳಿದ್ದು ಅಂತಂದ್ರೆ, ಈ ದೇಶದಲ್ಲಿ ಯಾವಾಗ ಹಿಂದೂ ಮನೋಭಾವ ಮುಂಚೂಣಿಯಲ್ಲಿತ್ತೋ ಆಗ ಈ ದೇಶ ಪ್ರಪಂಚದ ಅತಿ ದೊಡ್ಡ ಅರ್ಥವ್ಯವಸ್ಥೆಯಾಗಿತ್ತು ಅಂತ ಹೇಳಿದ್ರು. ಅಂದ್ರೆ ಕ್ರಿಸ್ತ ಶಕದ ಆರಂಭದ ವರ್ಷದಿಂದ ಹಿಡಿದು 1600 ವರೆಗೆ ಈ ದೇಶ ಪ್ರಪಂಚದ ನಂಬರ್ 1 ಇಕಾನಮಿ ಆಗಿತ್ತು. ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಭಾರತದ ಶೇರ್ 35% ಇತ್ತು ಅಂತ. 600ರಿಂದ 850ವರೆಗೆ ಚೈನಾ ಮತ್ತೆ ನಡುವೆ ಒಂಥರ ಟಗ್ ಆಫ್ ವಾರ್. ಇಂಡಿಯಾದ್ದು ಶೇರ್ 27% ಇಂದ 35% ತನಕ ಇತ್ತು, ಕಡಿಮೆ ಏನೂ ಆಗಲಿಲ್ಲ. ಅಂದರೆ ಚೈನಾ ನಂಬರ್ 1 ಬಂದಾಗ ಇಂಡಿಯಾ ನಂಬರ್ 2, ಇಂಡಿಯಾ ನಂಬರ್ 1 ಆದಾಗ ಚೈನಾ ನಂಬರ್ 2, ಈ ರೀತಿ ಆಯಿತು 1850 ತನಕ. ಆಮೇಲೆ ವೇಗವಾಗಿ ಇಳಿತಾ ಹೋಯಿತು. 1947 ಹೊತ್ತಿಗೆ ಈ ದೇಶದ ಒಂದು ಶೇರ್ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ಅದು 1.5ಗೆ ಇಳಿದು ಬಿಡುತ್ತೆ. ಅಂದ್ರೆ 1600ನಲ್ಲಿ ಅಂದ್ರೆ ಮುಘಲ್ ಸಾಮ್ರಾಜ್ಯ ಒಂದು ಉನ್ನತ ಸ್ಥಿತಿಗೆ ತಲುಪಿದಂತ ಕಾಲದಲ್ಲಿ ಈ ದೇಶದ ಅರ್ಥವ್ಯವಸ್ಥೆ ಕುಸಿಯಿತು. 1850ನಲ್ಲಿ ಈ ದೇಶ ಪೂರ್ಣವಾಗಿ ಬ್ರಿಟಿಷರ ಹಿಡಿತಕ್ಕೆ ಬಂದಾಗ ಇದರ ಆರ್ಥಿಕ ಸಾಮರ್ಥ್ಯ ವೇಗವಾಗಿ ಕುಗ್ತಾ ಹೋಯಿತು. ಕ್ರಿಸ್ತಶಕ 1200ರವರೆಗೆ ಹಿಂದೂ ಸಾಮ್ರಾಜ್ಯಗಳು ಈ ದೇಶದಲ್ಲಿ ಮುಂಚೂಣಿಯಲ್ಲಿದ್ದವು. ಅಂದರೆ ಹಿಂದೂ ಮನೋಭಾವ ಈ ದೇಶದಲ್ಲಿತ್ತು. ಇಸ್ಲಾಮಿಕ್ ಸಾಮ್ರಾಜ್ಯಗಳು ಬಂದವು. ಅವು ಸಹ ಒಂದು ಸುಮಾರು 400 ವರ್ಷಗಳ ಕಾಲ ಈ ದೇಶ ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ತನ್ನ ಮೊದಲ ಸ್ಥಾನವನ್ನು ಕಾಪಾಡಿಕೊಳ್ತು. ಆಮೇಲೆ ಮುಘಲ್ ಸಾಮ್ರಾಜ್ಯದ ಉನ್ನತಿಯೊಂದಿಗೆ ಇದು 2ನೇ ಸ್ಥಾನಕ್ಕೆ ಇಳೀತು. ಆಮೇಲೆ ಬ್ರಿಟಿಷ್ ಸಾಮ್ರಾಜ್ಯ ಈ ದೇಶವನ್ನು ತನ್ನದಾಗಿಸಿಕೊಂಡ ಮೇಲೆ ಕಂಪ್ಲೀಟ್ ಕುಗ್ಗಿ ಹೋಯಿತು. ಅಂದರೆ ಇದರ ಅರ್ಥ ಏನು? ಪಾಲ್ ಬೈರೋಕ್, ಆಂಗಸ್ ಮ್ಯಾಡಿಸನ್ ಇವರೆಲ್ಲ ಹೇಳಿದ್ದು ಹಿಂದೂ ಮೆಂಟಾಲಿಟಿ ಆರ್ಥಿಕ ಅಭಿವೃದ್ಧಿಗೆ ಅತ್ಯಂತ ಪೂರಕ. ಅದನ್ನು ಆ ಮೆಂಟಾಲಿಟಿಯನ್ನು ಇಂಡಿಯಾ ಕಳ್ಕೊಂಡಾಗ ಇದು ಜಾಗತಿಕ ಅರ್ಥವ್ಯವಸ್ಥೆಯಲ್ಲಿ ತನ್ನ ಸ್ಥಾನವನ್ನು ಕಳ್ಕೊಳ್ತಾ ಹೋಯಿತು. ಆದರೆ ನಮ್ಮ ಚಾಚಾ ನೆಹರು ಮತ್ತು ಅವರ ಅನುಯಾಯಿಗಳು ಸಮಾಜವಾದಿ ಅರ್ಥವ್ಯವಸ್ಥೆಯನ್ನು ಅಪ್ಪಿಕೊಂಡು ಮತ್ತೆ ಎಲ್ಲದರ ಮೇಲೆ ರಿಸ್ಟ್ರಿಕ್ಷನ್ನ ಹಾಕಿ, ಅಂದರೆ ಅರ್ಥವ್ಯವಸ್ಥೆಯನ್ನೇ ಕಡಿವಾಣ ಹಾಕಿ ಸಂಕೋಲೆ ಹಾಕಿ ಕೂರಿಸ್ಬಿಟ್ಟು ಅಲ್ಲಿಂದ ಆದಂಥ ಅನಾಹುತಗಳಿಗೆಲ್ಲ ಹಿಂದೂಗಳನ್ನು ದೂರಿದ್ರು. ಅಂದರೆ ಅದು ತಪ್ಪು ಸರಿ ಅಲ್ಲ ಅಂದ್ಬಿಟ್ಟು ನಮ್ಮ ಮೈಸೂರಿನವರೇ ಒಬ್ಬರು ಅರ್ಥಶಾಸ್ತ್ರಜ್ಞರು 79-80ನೇ ಇಸ್ವಿನಲ್ಲೇ ಹೇಳ್ತಾ ಇದ್ರು. ಜೈನಿನಲ್ಲಿ ಪ್ರೊಫೆಸರ್ ಆಗಿದ್ದರು, ಪ್ರೊಫೆಸರ್ ಜಯಶೇಖರ್ ಅಂತ. ಅವರು ಹೇಳಿದ್ರು, ಇನ್ಫ್ಯಾಕ್ಟ್ ಸೋವಿಯತ್ ಯೂನಿಯನ್ ತನ್ನ ಆ ಒಂದು ಪ್ಲ್ಯಾಂಡ್ ಇಕಾನಮಿಕ್ ಡೆವಲಪ್ಮೆಂಟ್ ಮಾಡಿನಲ್ಲಿ ಸೋತು ಹೋಗಿದೆ. ಆ ದೇಶ ಅಭಿವೃದ್ಧಿ ಸಾಧಿಸ್ತಾ ಇಲ್ಲ. ಅದು ಇಡೀ ಪ್ರಪಂಚಕ್ಕೆ ಕೊಡ್ತಾ ಇರುವಂಥ ಅಂಕಿಅಂಶಗಳು ಸುಳ್ಳು ಅಂಕಿಅಂಶಗಳು. ಅಲ್ಲಿ ನಿರುದ್ಯೋಗ ತಾಂಡವವಾಡ್ತಾ ಇದೆ, ಅಗತ್ಯ ವಸ್ತುಗಳ ಕೊರತೆ ದೊಡ್ಡದಾಗಿದೆ. ಆದರೆ ಅದನ್ನೆಲ್ಲ ಮುಚ್ಚಿಟ್ಟು ತನ್ನಲ್ಲಿ ಎಲ್ಲ ಸೌಕರ್ಯಗಳು ಇವೆ, ಸೋವಿಯತ್ ಯೂನಿಯನ್ ಕಮ್ಯುನಿಸ್ಟ್ ರಾಷ್ಟ್ರ ಸಂಪದ್ಭರಿತವಾಗಿದೆ ಅಂತ ಸುಳ್ಳು ಹೇಳ್ತಾ ಇದೆ ಸೋವಿಯತ್ ಯೂನಿಯನ್ ಇಡೀ ಜಗತ್ತಿಗೆ ಅಂತ ಅವರು ಹೇಳಿದರು, ಪ್ರೊಫೆಸರ್ ಜಯಶೇಖರ್. ಅದಾದ 1-2 ವರ್ಷಗಳಲ್ಲಿ 1982ನಲ್ಲಿ ಸೋವಿಯತ್ ಇಕಾನಮಿಸ್ಟ್ ಅನತೋಲಿ ಶತಾಲಿನ್ ಅವರೇ ಹೇಳೋದಕ್ಕೆ ಶುರು ಮಾಡಿದ್ರು. ಜಯಶೇಖರ್ ಏನು ಹೇಳಿದ್ರು ಅದನ್ನ ಸೋವಿಯತ್ ಇಕಾನಮಿಸ್ಟ್ ಒಬ್ಬರೇ ಹೇಳೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ನಾವು ಸೋವಿಯತ್ ಯೂನಿಯನ್ ತನ್ನ ಯೋಜನೆಯಿಂದ ಅಥವಾ ತನ್ನ ಕೈಗಾರಿಕೀಕರಣದ ಯೋಜನೆಯಿಂದ ಯಶಸ್ಸನ್ನು ಗಳಿಸಿರಲಿಲ್ಲ. ಮತ್ತು ಅದನ್ನು ನಂಬಿಕೊಂಡು ಅಥವಾ ಅದನ್ನು ಅನುಕರಿಸಿ ನಾವು ಸಹ ಏನು ಯಶಸ್ಸನ್ನು ಗಳಿಸಲಿಲ್ಲ ಅನ್ನೋದು ಪ್ರೂವ್ ಆಯಿತು. ಈಗ ಆ ಮಧ್ಯದ ಸ್ವಲ್ಪ ವಿಷಯಗಳನ್ನ ಬಿಟ್ಟು ಈ ದಿನಕ್ಕೆ ಬರ್ತೀನಿ. ಸಂತೋಷದ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ನಲ್ಲ,
ಅದೇನು ಅಂತ. ಇದೇ ಗುರುವಾರ ರಷ್ಯನ್ ಪ್ರೆಸಿಡೆಂಟ್ ವ್ಲಾದಿಮಿರ್ ಪುತಿನ್ ಸಾರ್ವಜನಿಕವಾಗಿ ಮಾಸ್ಕೋದಲ್ಲಿ ಒಂದು ಮಾತು ಹೇಳಿದರು. ಭಾರತದ ಪ್ರಸಕ್ತ ನರೇಂದ್ರ ಮೋದಿ ಸರ್ಕಾರ ರೂಪಿಸಿ ಅನುಷ್ಠಾನಗೊಳಿಸಿರುವಂತ ಆತ್ಮ ನಿರ್ಭರತಾ ಯೋಜನೆ ಇದು ಬಹಳ ಉತ್ತಮವಾದಂತ ಅಭಿವೃದ್ಧಿ ಯೋಜನೆ. ಇದನ್ನ ರಷ್ಯಾ ಸಹ ಅನುಕರಿಸೋದಕ್ಕೆ ಬಯಸುತ್ತೆ ಅಂತ ರಷ್ಯಾದ ಅಧ್ಯಕ್ಷ ವ್ಲಾದಿಮಿರ್ ಪುತಿನ್ ಸಾರ್ವಜನಿಕವಾಗಿ ಇಡೀ ಜಗತ್ತಿಗೆ ಸಾರಿದರು. ಇತಿಹಾಸದ ಚಕ್ರ ಒಂದು ಸುತ್ತು ಪೂರ್ಣವಾಗಿ ತಿರುಗಿದೆ. ಅಂದ್ರೆ ಈಗಿನ ಸರ್ಕಾರ ಅನುಸರಿಸ್ತಾ ಇರುವಂಥ ಯೋಜನೆಗಳು ಆರ್ಥಿಕ ಬೆಳವಣಿಗೆಗೆ ಸಹಾಯಕಾರಿ ಅಂತ ಜಗತ್ತು ಒಪ್ಕೊಂಡಾಗಾಯಿತು. ಈಗ ನಾನು ಮಧ್ಯದ್ದು ಸ್ವಲ್ಪ ಮಾತುಗಳನ್ನ ನಿಮಗೆ ಹೇಳಬೇಕು. 82ನಿಂದ ಈಗ 2023 ತನಕ ಕೆಲವು ಮಾತುಗಳು. ಸೋವಿಯತ್ ಯೂನಿಯನ್ ಅನುಸರಿಸಿದಂಥ ಯೋಜನೆಗಳು, ಅವುಗಳನ್ನು ಅನುಸರಿಸಿ ನಾವು ಹಾಕ್ಕೊಂಡಂಥ ಯೋಜನೆಗಳು ನಮಗೆ ಲಾಭಕಾರಿ ಅಲ್ಲ ಅಂತ ಗೊತ್ತಾದಾಗ 1991ನಲ್ಲಿ ನರಸಿಂಹರಾವ್ ಮತ್ತು ಮನಮೋಹನ್ ಸಿಂಗ್ ಇಬ್ಬರು ಒಟ್ಟಿಗೆ ಕೂಡಿ LPG ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ಕಾರ್ಯಯೋಜನೆಗಳನ್ನ ರೂಪಿಸಿದ್ರು. ಆ ಲೈಸೆನ್ಸ್ ಇತ್ತಲ್ಲ, ಆ 87 ಪರ್ಮಿಟ್ಗಳು ಮತ್ತು ಲೈಸೆನ್ಸ್ಗಳ ಕೋಟಲೆ ಅದನ್ನೆಲ್ಲ ಕಿತ್ತಾಕಿದ್ರು. ಪರಿಣಾಮವಾಗಿ 2 ವರ್ಷಗಳಲ್ಲಿ ಭಾರತದ ವಾರ್ಷಿಕ ಅಭಿವೃದ್ಧಿ ದರ 8%ಗೆ ಜಂಪ್ ಆಗೋಯ್ತು. ಅಂದರೆ ಈ ದೇಶದ ಅಭಿವೃದ್ಧಿಗೆ ಸಂಕೋಲೆ ಹಾಕಿ ಹಿಡಿದಿಟ್ಟಿದ್ದದ್ದು ಹಿಂದೂ ಮೆಂಟಾಲಿಟಿ ಅಲ್ಲ, ಬದಲಾಗಿ ಈ ಸಮಾಜವಾದಿಗಳು ರೂಪಿಸಿದ್ದಂಥ ಆರ್ಥಿಕ ಯೋಜನೆ. ಇನ್ಫ್ಯಾಕ್ಟ್ ಆ ಸಮಾಜವಾದಿಗಳಿಗೆ ತಮ್ಮ ಯೋಜನೆಗಳು ವಿಫಲ ಆದದ್ರ ಬಗ್ಗೆ ಅದೆಷ್ಟೋ ನಾಚಿಕೆ ಆಯಿತು ಅಂತ ಹೇಳಿದ್ರೆ ಅದನ್ನು ತಮ್ಮ ಯೋಜನೆ ಅಂತ ಹೇಳೋದ್ರ ಬದಲು ಹಿಂದೂಗಳ ತಲೆ ಮೇಲೆ ಕಟ್ಟಿಬಿಟ್ಟು ಹಿಂದೂ ಅಭಿವೃದ್ಧಿ ಯೋಜನೆ ಅಂತಂದ್ಬಿಟ್ರು. ಎಂಥ ಚಾಲಾಕಿಗಳಿದ್ದಾರೆ ನೋಡಿ ನಮ್ಮ ಸಮಾಜವಾದಿಗಳು. ಅದೇ ಕಾಂಗ್ರೆಸ್ ಪಕ್ಷದ ನರಸಿಂಹರಾವ್ ಮತ್ತು ಅವರ ಜೊತೆಗೆ ಸೇರಿಸ್ಕೊಂಡಂಥ ಮನಮೋಹನ್ ಸಿಂಗ್ ಒಳ್ಳೆ ಯೋಜನೆಗಳನ್ನ ರೂಪಿಸಿದ್ರು. ಪರಿಣಾಮವಾಗಿ ನಮ್ಮ ಆರ್ಥಿಕ ಅಭಿವೃದ್ಧಿ ದರ ಎಂದೂ 3.5 ದಾಟದೇ ಇದ್ದದ್ದು 2 ವರ್ಷದಲ್ಲಿ 8% ದಾಟಿತು. ಈಗ ನರೇಂದ್ರ ಮೋದಿಯವರ ಯೋಜನೆಯಿಂದಾಗಿ ಭಾರತ ಯಾವ ಸ್ಥಿತಿಯಲ್ಲಿದೆ ಅಂತ ಹೇಳಿದ್ರೆ ಇಡೀ ಪ್ರಪಂಚದ ದೊಡ್ಡ ದೇಶಗಳೆಲ್ಲ ಮಗುಚ್ಕೋತಾ ಇವೆ. ಬ್ರಿಟನ್ನಲ್ಲಿ ರಿಸೆಷನ್ ಆಗ್ತಾ ಇದೆ, ಅಮೆರಿಕ ರಿಸೆಷನ್ ಕಡೆ ತಿರುಗಿದೆ, ಜಪಾನ್ ರಿಸೆಷನ್ ಹೊರಟೋಗಿದೆ ಅಂತ ಹೇಳ್ತಾ ಇದ್ದಾರೆ. ಚೈನಾದ್ದು ಸಹ ಅದು ಹೇಳಿಕೊಂಡಷ್ಟು ಅಭಿವೃದ್ಧಿ ದರ ಅದನ್ನು ಸಾಧಿಸಿಲ್ಲ, ಮತ್ತೆ ಅದು ಕೊಡ್ತಾ ಇರುವಂತ ಮಾಹಿತಿ ಸಹ ಸುಳ್ಳು ಅನ್ನೋದನ್ನ ಎಲ್ಲರೂ ಈಗ ಹೇಳ್ತಾ ಇದ್ದಾರೆ. ಅಂತ ಸಮಯದಲ್ಲಿ 7.2 ವಾರ್ಷಿಕ ಅಭಿವೃದ್ಧಿ ದರವನ್ನ ತೋರಿಸ್ತಾ ಇರೋದು ಇಂಡಿಯಾ. ಆತ್ಮ ನಿರ್ಭರತೆಯನ್ನ ಅನುಸರಿಸಿಕೊಂಡು ಎಲ್ಲವನ್ನು ಅಂದ್ರೆ ವಿದೇಶಗಳ ಮೇಲೆ ಹೆಚ್ಚು ಅವಲಂಬಿಸದೆ ನಮ್ಮಲ್ಲೇ ನಮಗೆ ಬೇಕಾದಂಥ ಹೆಚ್ಚಿನ ವಸ್ತುಗಳು ಇಲ್ಲೇ ತಯಾರಾಗಬೇಕು ಅನ್ನೋ ಯೋಜನೆ ರೂಪಿಸಿಕೊಂಡು ಆ ನಿಟ್ಟಿನಲ್ಲಿ ಮುಂದುವರಿತಾ ಇರೋದ್ರಿಂದ ಈ ದೇಶ ರಷ್ಯಾದಂಥ ಮಹಾಶಕ್ತಿಗೆ ಮಾದರಿಯಾಗಿ ನಿಂತಿದೆ. ಇವಾಗ ಇದು ಸಂತೋಷದ ವಿಷಯ ಅಲ್ವಾ? ಆಯಿತಾ? ಇಂಥ ಸಂತೋಷದ ಮುಂದೆ ಒಬಾಮಾರಂಥ ಒಳಸಂಚುಗಾರರ ಬಗ್ಗೆ ಜಾಸ್ತಿ ಮಾತಾಡಿ ಸುಮ್ಮನೆ ಸಮಯ ವ್ಯರ್ಥ ಮಾಡೋದು ಬೇಡ ಅಲ್ವಾ? ಆದರೂ ಒಮ್ಮೊಮ್ಮೆ ಸಮಯ ವ್ಯರ್ಥ ಮಾಡಬೇಕಾಗ್ತದೆ. ಯಾಕೆ ಅಂತ ಹೇಳಿದ್ರೆ ಆಗ ಸ್ವಲ್ಪ ವ್ಯರ್ಥ ಮಾಡಿದ್ರೆ ನಾವು ಯಾರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು, ಯಾರು ನಮ್ಮ ವೈರಿಗಳು ಅನ್ನೋದನ್ನ ಸ್ವಲ್ಪ ತಿಳ್ಕೊಬೋದು, ಅದಕ್ಕೆ ಅವರನ್ನು ನಿಗ್ರಹಿಸೋದಕ್ಕೆ ಬೇಕಾದಂಥ ಕ್ರಮಗಳನ್ನು ತಗೋಬೋದು. ಆರ್ಥಿಕ ಅಭಿವೃದ್ಧಿ ಹೆಚ್ಚೋದ್ರ ಜೊತೆಯಲ್ಲಿ ನಮ್ಮ ಅಭಿವೃದ್ಧಿಯನ್ನು ಕುಂಠಿತಗೊಳಿಸೋದಕ್ಕೆ, ನಮ್ಮ ಕಾಲಿಯೊಳೆಯೋದಕ್ಕೆ ನಿಂತಿದ್ದಾರಲ್ಲ ಅವ್ರ ಬಗ್ಗೆನೂ ಸ್ವಲ್ಪ ತಿಳ್ಕೊಂಡು ಅವರನ್ನೂ ಸಹ ನಾವು ನಿಗ್ರಹಿಸೋದಕ್ಕೆ ಪ್ರಯತ್ನ ಪಡಬೇಕು. ಆ ಪ್ರಯತ್ನವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡೋಣ. ವಂದನೆಗಳು.